ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಏನಪ್ಪ ಫಿಶ್ಶಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇವತ್ತು ಒಳ್ಳೆ ಮಂಡ್ಯ ಸ್ಟೈಲ್ ಫಿಶ್ ಕರಿ ಮಾಡೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಕಂತೆಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು, ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು ಕಂತೆ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಅದ್ರ ಜೊತೆಗೆ ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ, 2 ಗಡ್ಡೆ ದೊಡ್ಡದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕದು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕಮ್ಮಿ ಬೇಕಾದರೂ ಮಾಡ್ಕೊಬೋದು, ಏನೂ ವ್ಯತ್ಯಾಸ ಆಗಲ್ಲ. ಸ್ವಲ್ಪ ಥಿಕ್ನೆಸ್ ಕಮ್ಮಿ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನೂ ಆಗಲ್ಲ. ಒಂದು ಅರ್ಧ ಹೋಳಕ್ಕಿಂತ ಕಮ್ಮಿ, 1/4 ಹೋಳಿಗಿಂತ ಜಾಸ್ತಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇದು ಮಟನ್ ಮಸಾಲ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದಕ್ಕೆ ಎಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸಿಂದನೇ ಸಾಂಬಾರಿಗೆ ಒಂದು ಒಳ್ಳೆ ಟೇಸ್ಟ್ ಬಂತು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟು ವೀಡಿಯೋಗಳಲ್ಲಿ ಬರ್ತಾ ಇರೋ ವೀಡಿಯೋಗಳಲ್ಲಿ ಮಟನ್ ಮಸಾಲಾನ ಮಾಡೋದು ಹೇಳ್ಕೊಡ್ತೀನಿ. ತೋರಿಸ್ತೀನಿ, ಹೇಳ್ಕೊಡೋಷ್ಟು ನನಗೆ ಗೊತ್ತಿಲ್ಲ. ಇವಾಗ ನೋಡಿ, ಇದು ಫಿಶ್ಶು ಎಷ್ಟು ಕೊಬ್ಬರಿ ಮಿಠಾಯಿ ಥರ ಐತೆ ಅಂತ ಹೇಳ್ತಾಯಿದ್ರು, ಎಷ್ಟು ಫ್ರೆಶ್ ಆಗಿತ್ತು. ಹಾಗೆ ಫಿಶ್ ಸಾಂಬಾರು ಚೆನ್ನಾಗಾಗಬೇಕು ಅಂದರೆ ನೀವು ಕೂಡ ಫ್ರೆಶ್ ಆಗಿರೋ ಮೀಟ್ನೇ ತೊಗೊಬೇಕು. ಈಗ ನೋಡಿ, ರುಬ್ಕೊಂಬಂದೆ ಮಸಾಲೆ ರುಬ್ಕೊಂಬಂದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣ ತೊಳೆದು ಉನಿ ಹಾಕ್ತಾಯಿದ್ದೀನಿ. ಉನಿ ಹಾಕ್ಬಿಟ್ಟು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದು 3 ಸ್ಪೂನ್ ಎಣ್ಣೆನ ಹಾಕ್ಕೊಬೇಕು. ಯಾಕಂದರೆ ಫಿಶಲ್ಲಿ ಎಣ್ಣೆ ಬಿಡುತ್ತೆ, ಎಲ್ಲೋ ಕೆಲವೊಂದರಲ್ಲಿ ಎಣ್ಣೆ ಇರುತ್ತೆ, ಬಟ್ ಇದರಲ್ಲಿ ಇಲ್ಲ ಅಂದ್ಕೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ನೀರು ಹಾಕ್ಕೊಬೇಕು. ಅಲ್ಲಿವರೆಗೂ ನೀರು ಹಾಕಬಾರ್ದು, ಹಸಿ ಮಸಾಲೆ ಎಲ್ಲ ಹೋಗಬೇಕು. ಒಂದೊಳ್ಳೆ ಸ್ಮೆಲ್ ಕ್ರಿಯೇಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಣ್ಣೆಲೇ ಮಸಾಲೆಯಲ್ಲಿ ಎಣ್ಣೆ ರೋಸ್ಟ್ ಆದಷ್ಟು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟು ಅಷ್ಟೇ ಆ್ಯಡ್ ಮಾಡಾದಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಾದಮೇಲೆ ನಾನಿವಾಗ ಹುಣಸೆಹಣ್ಣನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ತೊಳೆದ್ರೂ ಅದು ತೊಳೆದಾದ್ಮೇಲೆ ಉನಿ ಹಾಕಿರ್ತೀವಲ್ವ, ಅದರೊಳಗಿರೋ ಅಂಥ ಸಿಪ್ಪೆಗಳೆಲ್ಲ ಮೇಲೆ ಬಂದೇ ಬರುತ್ತೆ. ಹುಣಸೆಹಣ್ಣು ಒಂದು ಸಲ ಕಿವುಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ನಾನು 2ನೇ ಸಲ ಹಾಕೋಕ್ಕೆ ಹೋಗಲಿಲ್ಲ. ಯಾಕಂದರೆ ತುಂಬ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಮಕ್ಕಳೆಲ್ಲ ತಿನ್ನಲ್ಲ ಅಂಥೇಳಿ ಸ್ವಲ್ಪ ಹುಳಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಮಂಡ್ಯ ಸ್ಟೈಲ್ ಆಗಿರೋದ್ರಿಂದ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ. ಮೀನು ಸಾರು ಅಷ್ಟೊಂದೇನು ಬೇಯಿಸ್ಬೇಕು ಅಂತಿಲ್ಲ, ಫಿಶ್ ಹಾಕ್ಬಿಟ್ಟು ಏನು ಬೇಯಿಸ್ಬೇಕು ಅಂತಿಲ್ಲ. ಫಿಶ್ ಹಾಕಿದ್ಮೇಲೆ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಸ್ವಲ್ಪ ಹುಳಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು, ಮುಂದಾಗಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಮಾಂಸ ಹಿಡಿಬೇಕಲ್ವ ಬೇಗ, ಮಾಂಸಕ್ಕೆ ಉಪ್ಪು ಮತ್ತು ಹುಳಿ ಎಲ್ಲ ಹಿಡಿದ್ರೇ ತುಂಬ ಚೆನ್ನಾಗಿರೋದು. ನಂತರ ಕುದಿ ಬಂದಮೇಲೆ ಇವಾಗ ಮೀನನ್ನ ಹಾಕಿದ್ದೀನಿ. ನನಗೆ ಮಾಂಸ ಅನ್ನಂಗೆ ಬರ್ತೈತೆ ಬಾಯಿಗೆ. ಮೀಟನ್ನ ಹಾಕಿದ್ದೀನಿ. ಮೀಟ್ ಹಾಕಿದ್ಮೇಲೆ ನೋಡಿ, ಒಂದೇ ಒಂದು ಕುದಿ ಬಂತು, ಆಫ್ ಮಾಡಿದೆ. ಇವಾಗ ಒಂದು 10 ಗಂಟೆ ಬಿಟ್ಬಿಟ್ಟು ಸರ್ವ್ ಮಾಡಿದ್ರೆ ಒಳ್ಳೆ ಘಮ ಅನ್ನೋ ಮೀನು ಸಾಂಬಾರು ರೆಡಿ. ತುಂಬ ಚೆನ್ನಾಗಿತ್ತು. ಮೀನು ಮಾತ್ರ ಫ್ರೆಶ್ ಆಗಿರೋ ಮೀನು ತೊಗೊಂಡ್ರೆ ಸಾಂಬಾರು ಕೂಡ ಒಳ್ಳೆ ಫ್ರೆಶ್ ಆಗಿ ಸಖತ್ತಾಗಿ ಬರುತ್ತೆ ಟೇಸ್ಟಾಗಿ. ನೀವು ಕೂಡ ಮನೇಲಿ ಒಂದ್ಸಲ ನಮ್ಮ ಮಂಡ್ಯ ರೆಸಿಪಿನ ಟ್ರೈ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.